ಎಲ್ಲರಿಗೂ ನನ್ನ ನಮಸ್ಕಾರ. ಹಿಂದೂ ಧರ್ಮದಲ್ಲಿ ಅನೇಕ ಸಂಸ್ಕಾರಗಳಿವೆ. ಅದರಲ್ಲಿ ಯಜ್ಞೋಪವೀತ ಒಂದು ಪವಿತ್ರ ಸಂಸ್ಕಾರವಾಗಿದೆ. ಯಜ್ಞೋಪವೀತದ ಧಾರಣೆ ಮತ್ತು ಮಹತ್ವ ವಿಶೇಷತೆ ಬಗ್ಗೆ ಇಲ್ಲಿ ಕಿರುಪರಿಚಯ ನಿಮಗಾಗಿ ನೀಡಲಾಗಿದೆ. ಅದನ್ನು ದೀಪ್ತಿ ಭಟ್ ಇವರ ಕಂಠಸಿರಿಯಲ್ಲಿ ಆಲಿಸೋಣ. ಶ್ರೀ ಗುರುಭ್ಯೋ ನಮಃ. ಹಿಂದೂ ಧರ್ಮದ ಸಂಸ್ಕಾರಗಳಲ್ಲಿ ಯಜ್ಞೋಪವೀತ ಸಂಸ್ಕಾರವು ಒಂದು ಪವಿತ್ರ ಸಂಸ್ಕಾರವಾಗಿದೆ. ಯಜ್ಞೋಪವೀತಕ್ಕೆ ಯಜ್ಞಸೂತ್ರ, ಬಲಬಂಧ, ವೃತಬಂಧ, ಬ್ರಹ್ಮಸೂತ್ರ ಹೀಗೆ ಹಲವಾರು ಹೆಸರುಗಳಿವೆ. ಯಜ್ಞೋಪವೀತವನ್ನು ಕನ್ನಡದಲ್ಲಿ ಜನಿವಾರ ಅಂತ ಕರೀತಾರೆ. ಯಜ್ಞೋಪವೀತವನ್ನು ಧರಿಸುವ ಪರಂಪರೆ ಪ್ರಾಚೀನ ಕಾಲದಿಂದಲೂ ಇದೆ. ಉಪನಯನದಲ್ಲಿ ಯಜ್ಞೋಪವೀತವನ್ನು ತೊಡಿಸಲಾಗ್ತದೆ. ಉಪನಯನ ಎಂದರೆ ಹತ್ತಿರಕ್ಕೆ ತರುವುದು. ಯಾರ ಹತ್ತಿರ ಅಂದರೆ ಬ್ರಹ್ಮಜ್ಞಾನದ ಹತ್ತಿರ ಎಂದರ್ಥ. ಹಿಂದೂ ಧರ್ಮದ ಷೋಡಶ ಸಂಸ್ಕಾರಗಳಲ್ಲಿ ಉಪನಯನ ಸಂಸ್ಕಾರವು ಪ್ರಮುಖವಾದ ಸಂಸ್ಕಾರವಾಗಿದೆ. ಉಪನಯನದಲ್ಲಿ ಕೇಶಮುಂಡನ ಮತ್ತು ಪವಿತ್ರ ಜಲಸ್ನಾನಗಳು ಪ್ರಮುಖ ಅಂಗಗಳಾಗಿವೆ. ಯಜ್ಞೋಪವೀತವನ್ನು ಧರಿಸಿದ ಮೇಲೆ ಅದನ್ನು ತೆಗೆಯುವ ಹಾಗಿಲ್ಲ. ಜನಿವಾರವನ್ನು ಧರಿಸಿದ ವ್ಯಕ್ತಿಯು ಅನೇಕ ನಿಯಮಗಳನ್ನು ಅನಿವಾರ್ಯವಾಗಿ ಪಾಲಿಸಬೇಕಾಗ್ತದೆ. ಜನಿವಾರವು ಅಶೌಚವಾದರೆ ಅದನ್ನು ವಿಸರ್ಜಿಸಿ ಹೊಸ ಜನಿವಾರವನ್ನು ಧರಿಸಬೇಕಾಗ್ತದೆ. ಜನಿವಾರ ಧರಿಸಿದ ಮೇಲೆ ಅದರ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಆಗಲೇ ಜನಿವಾರವನ್ನು ಧರಿಸಿದ ಉದ್ದೇಶ ಸಾಫಲ್ಯವಾಗ್ತದೆ. ಬ್ರಹ್ಮಚಾರಿಗಳು 1, ಗೃಹಸ್ಥರು 2 ಜನಿವಾರವನ್ನು ಧರಿಸಬೇಕೆಂಬ ಶಾಸ್ತ್ರವಿದೆ. ಗೃಹಸ್ಥರು ಧರಿಸುವ 1 ಜನಿವಾರ ಅವರ ಜೀವನ ಸಂಗಾತಿಗೆ ಮುಡಿಪಾಗಿರ್ತದೆ. ಜನಿವಾರದಲ್ಲಿ 3 ಎಳೆಗಳು ಇರುತ್ತವೆ. 1ನೆಯ ಎಳೆ ಬ್ರಹ್ಮ, ವಿಷ್ಣು, ಮಹೇಶ್ವರರಾದ ತ್ರಿಮೂರ್ತಿಗಳ ಪ್ರತೀಕವಾಗಿರ್ತದೆ. 2ನೆಯ ಎಳೆ ಪಿತೃಋಣ, ದೇವಋಣ, ಋಷಿ ಋಣಗಳ ಪ್ರತೀಕವಾಗಿದೆ. 3ನೆಯ ಎಳೆಯು ಸತ್ವ, ರಜಸ್, ತಮೋ ಗುಣಗಳ ಪ್ರತೀಕವಾಗಿದೆ. 3 ಪ್ರಮುಖ ಎಳೆಗಳಲ್ಲಿ ಒಂದೊಂದರಲ್ಲಿ ಪುನಃ 3 ಉಪ ಎಳೆಗಳಿರುತ್ತವೆ. ಹಾಗಾಗಿ ಯಜ್ಞೋಪವೀತದಲ್ಲಿ ಒಟ್ಟು 9 ಎಳೆಗಳಿರುತ್ತವೆ. 1 ಮುಖ, 2 ಮೂಗಿನ ಹೊಳ್ಳೆಗಳು, 2 ಕಣ್ಣುಗಳು, 2 ಕಿವಿಗಳು, ಮಲ ಹಾಗೂ ಮೂತ್ರದ್ವಾರಗಳಿಂದ ಒಂದು ಶರೀರ ರಚನೆಯಾಗ್ತದೆ. ಹಾಗೆಯೇ ಜನಿವಾರವೂ ಸಹ 9 ಎಳೆಗಳಿಂದ ಜೀವಾತ್ಮನನ್ನು ಪ್ರತಿನಿಧಿಸ್ತದೆ. ಅದರಂತೆ ಬಾಯಿಯಿಂದ ಒಳ್ಳೆಯ ಮಾತನಾಡಬೇಕು, ಒಳ್ಳೆಯ ಆಹಾರವನ್ನು ಸೇವಿಸಬೇಕು, ಕಣ್ಣಿನಿಂದ ಒಳ್ಳೆಯ ದೃಶ್ಯಗಳನ್ನು ನೋಡಬೇಕು, ಕಿವಿಯಿಂದ ಒಳ್ಳೆಯ ವಿಷಯಗಳನ್ನು ಕೇಳಬೇಕು ಎಂಬ ತತ್ವವನ್ನು ಸಾರುತ್ತದೆ. ಜನಿವಾರವು 5 ಗಂಟುಗಳಿಂದ ಕೂಡಿರ್ತದೆ. ಈ 5 ಗಂಟುಗಳು ಬ್ರಹ್ಮಜ್ಞಾನ, ಧರ್ಮ, ಅರ್ಥ, ಕಾಮ, ಮೋಕ್ಷದ ಪ್ರತೀಕವಾಗಿದೆ. ಹಾಗೆಯೇ ಪಂಚಯಜ್ಞ, ಪಂಚಕರ್ಮ, ಪಂಚಜ್ಞಾನೇಂದ್ರಿಯಗಳನ್ನು ಜನಿವಾರವು ಪ್ರತಿನಿಧಿಸ್ತದೆ. ಜನಿವಾರದಲ್ಲಿ 9 ಎಳೆಗಳು ಇರಬೇಕೆಂಬ ನಿಯಮವಿದ್ದಂತೆ ಅದರ ಉದ್ದವೂ ಸಹ 96 ಇಂಚು ಉದ್ದವಿರಬೇಕೆಂಬ ನಿಯಮವಿದೆ. ಜನಿವಾರ ಧರಿಸಿದ ವ್ಯಕ್ತಿಯು ಯಜ್ಞಯಾಗಾದಿಗಳನ್ನು, ಜಪತಪಾದಿ ಕರ್ಮಗಳನ್ನು, ಹೋಮ ಹವನಗಳನ್ನು ನಡೆಸುವ ಅರ್ಹತೆಯನ್ನು ಪಡೆದಿರುತ್ತಾರೆ. ಯಜ್ಞೋಪವೀತ ಧಾರಣೆಯು ಗಾಯತ್ರಿ ಮಂತ್ರದಿಂದ ಆಗ್ತದೆ. ಗಾಯತ್ರಿ ಮಂತ್ರ ಹಾಗೂ ಯಜ್ಞೋಪವೀತ ಧಾರಣೆಯ ಸಮ್ಮಿಲನವೇ ದ್ವಿಜತ್ವ, ಅಂದರೆ ಬ್ರಾಹ್ಮಣತ್ವ. ಜನಿವಾರದಲ್ಲಿ 3 ಎಳೆಗಳಿದ್ದಂತೆ ಗಾಯತ್ರಿ ಮಂತ್ರದಲ್ಲಿ ಸಹ 3 ಚರಣಗಳಿವೆ. ಅದು ಯಾವುದೆಂದರೆ ತತ್ಸವಿತುರ್ವರೇಣ್ಯಂ, ಇದು 1ನೆಯ ಚರಣ. ಭರ್ಗೋದೇವಸ್ಯ ಧೀಮಹಿ, ಇದು 2ನೆಯ ಚರಣ. ಧಿಯೋ ಯೋ ನಃ ಪ್ರಚೋದಯಾತ್, ಇದು 3ನೆಯ ಚರಣವಾಗಿದೆ. ಯಜ್ಞೋಪವೀತವನ್ನು ಧರಿಸುವಾಗ ಹೇಳುವ ಮಂತ್ರ ಯಜ್ಞೋಪವೀತಂ ಪರಮಂ ಪವಿತ್ರಂ ಪ್ರಜಾಪತಿಸ್ತಹಜಂ ಪುರಸ್ತಾತ್ ಆಯುಷ್ಯಮಗ್ರಂ ಪ್ರತಿಮುಂಚ ಶುಭ್ರಂ ಯಜ್ಞೋಪವೀತಂ ಬಲಮಸ್ತು ತೇಜಃ. ಈ ಮಂತ್ರ ಹೇಳುತ್ತಾ ಯಜ್ಞೋಪವೀತವನ್ನು ಧರಿಸಿಕೊಳ್ತಾರೆ. ಇದರ ಅರ್ಥ ಯಜ್ಞೋಪವೀತವು ಪರಮ ಪವಿತ್ರವಾದದ್ದು, ಪ್ರಜಾಪತಿಗಿಂತಲೂ ಮೊದಲನೇ ಉತ್ಪನ್ನಗೊಂಡದ್ದು, ಆಯುಷ್ಯವನ್ನು ಹೆಚ್ಚಿಸುವಂತಹದ್ದು, ಮನುಷ್ಯನ ಮನಸ್ಸನ್ನು ಶುದ್ಧ ಮಾಡುವಂತಹದ್ದು ಮತ್ತು ಬಲ ಹಾಗೂ ತೇಜಸ್ಸನ್ನು ವೃದ್ಧಿಸುವಂತಹದ್ದು. ಹಾಗೆಯೇ ಯಜ್ಞೋಪವೀತ ಧಾರಣೆಗೆ ನಮ್ಮ ಸಂಸ್ಕೃತಿಯಲ್ಲಿ ವಿಶೇಷವಾದಂತಹ ಮಹತ್ವವನ್ನು ನೀಡಲಾಗಿದೆ.
ಜನಿವಾರವು ತುಂಡಾದರೆ ತಕ್ಷಣ ಬದಲಿಸಬೇಕು ಮತ್ತು ಹಳೆಯದಾದರೆ ಕೂಡ ಬದಲಿಸಬೇಕು. ಜನನ ಮರಣದ ಸೂತಕದ ನಂತರವೂ ಕೂಡ ಜನಿವಾರವನ್ನು ಬದಲಿಸಬೇಕು. ಜನಿವಾರವನ್ನು ಶರೀರದಿಂದ ಹೊರಗೆ ತೆಗೆಯಬಾರದು. ಜನಿವಾರವನ್ನು ಧರಿಸಿದ ವ್ಯಕ್ತಿ ನಿಯಮಗಳಿಂದ ಬಂಧಿತನಾಗಿರ್ತಾನೆ. ಜನಿವಾರ ಧಾರಣೆಯ ವೈಜ್ಞಾನಿಕ ಮಹತ್ವವೇನೆಂದರೆ ಅದು ವ್ಯಕ್ತಿಯನ್ನು ಸಾತ್ವಿಕ ಜೀವನದತ್ತ ಕೊಂಡೊಯ್ತದೆ. ಸಾತ್ವಿಕ ಆಹಾರ ಸೇವನೆ ಹಾಗೂ ಸಾತ್ವಿಕ ಜೀವನ ನಡೆಸುವುದರಿಂದ ವ್ಯಕ್ತಿಯ ಆರೋಗ್ಯ ಸದೃಢವಾಗಿರ್ತದೆ. ಅಂತಹ ವ್ಯಕ್ತಿಯು ದೀರ್ಘಾಯುಷ್ಯವನ್ನು ಪಡಿತಾನೆ ಎಂಬ ನಂಬಿಕೆ ಇದೆ. ಯಜ್ಞೋಪವೀತವನ್ನು ಧರಿಸಿದ ವ್ಯಕ್ತಿಗೆ ಭಯ ಹಾಗೂ ದುಸ್ವಪ್ನಗಳು ಕಾಡುವುದಿಲ್ಲ. ಯಜ್ಞೋಪವೀತ ಧಾರಣೆಯಿಂದ ದೇಹದಲ್ಲಿರುವ ಸೂರ್ಯನಾಡಿ ಜಾಗೃತವಾಗ್ತದೆ. ವ್ಯಕ್ತಿಯ ಅಂತಃಶಕ್ತಿಯನ್ನು ಜಾಗೃತಗೊಳಿಸಿ ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸ್ತದೆ. ಹೀಗೆ ಯಜ್ಞೋಪವೀತ ಧಾರಣ ಸಂಸ್ಕಾರವು ಪರಮ ಪವಿತ್ರವಾದ ಮತ್ತು ವೈಜ್ಞಾನಿಕ ಹಿನ್ನೆಲೆ ಇರುವ ಸಂಸ್ಕಾರವಾಗಿದೆ. ಜನಿವಾರವನ್ನು ಧರಿಸಿದ ವ್ಯಕ್ತಿಗೆ ವೇದವನ್ನು ಕಲಿಯುವ ಮತ್ತು ಗಾಯತ್ರಿ ಮಂತ್ರವನ್ನು ಪಠಿಸುವ ಅಧಿಕಾರ ಬರುತ್ತದೆ. ಇನ್ನು ಉಪನಯನವಾದ ವ್ಯಕ್ತಿಯು ನಿತ್ಯವೂ ಗಾಯತ್ರಿ ಮಂತ್ರವನ್ನು ಪಠಿಸಲೇಬೇಕು. ಗಾಯತ್ರಿ ಮಂತ್ರದ ಕರ್ತಾರರು ವಿಶ್ವಾಮಿತ್ರ ಋಷಿಗಳು. ಹಾಗಾಗಿ ಗಾಯತ್ರಿ ಮಂತ್ರವನ್ನು ಪಠಿಸುವ ಮೊದಲು ವಿಶ್ವಾಮಿತ್ರ ಋಷಿ ದೇವಿ ಗಾಯತ್ರಿ ಛಂದ ಸವಿತಾ ದೇವತಾ ಎಂಬ ಛಂದಸ್ಸಿನೊಂದಿಗೆ ಪ್ರಾರಂಭಿಸ್ತಾರೆ. ಗಾಯತ್ರಿ ಮಂತ್ರವೂ ಸಹ ನಮ್ಮ ಅಂತಃಶಕ್ತಿಯನ್ನು ಜಾಗೃತಗೊಳಿಸ್ತದೆ. ವೇದಗಳಲ್ಲಿ ಹಲವಾರು ಮಂತ್ರಗಳಿದ್ದರೂ ಕೂಡ ಗಾಯತ್ರಿ ಮಂತ್ರವನ್ನೇ ಯಾಕೆ ಹೇಳಿದ್ದಾರೆ ಅಂದರೆ ಪ್ರಸಿದ್ಧವಾದ ಗಾಯತ್ರಿ ಛಂದಸ್ಸಿನಲ್ಲಿ ಎಲ್ಲ ರೀತಿಯ ಸಾತ್ವಿಕ ತಾತ್ವಿಕ ಶಕ್ತಿಗಳನ್ನು ಒಳಗೊಂಡು ಸ್ತ್ರೀ ರೂಪದಲ್ಲಿ ನಮ್ಮ ಮೈಯೊಳಗೆ ಪ್ರವೇಶಿಸಿ ಸವಿತೃಶಕ್ತಿಯಾಗಿ ಆವಿರ್ಭವಿಸಿ ಬ್ರಹ್ಮ ತೇಜಸ್ಸನ್ನು ಹೊರಹೊಮ್ಮಿಸ್ತದೆ. ಹಾಗಾಗಿ ಗಾಯತ್ರಿ ಮಂತ್ರಕ್ಕೆ ಬಹಳ ಪ್ರಾಶಸ್ತ್ಯವನ್ನು ನೀಡಿದ್ದಾರೆ. ಗಾಯತ್ರಿ ಮಂತ್ರವನ್ನು ಪಠಣ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಆತ್ಮೋದ್ಧಾರಕ್ಕೆ ಕಾರಣೀಕರ್ತನಾಗಿ ಈ ಲೋಕದ ಹಿತವನ್ನು ಕಾಪಾಡುವ ಮಹಾನ್ ಸಾಮರ್ಥ್ಯವನ್ನು ಪಡೆಯುತ್ತಾನೆ. ಇದು ಗಾಯತ್ರಿ ಮಂತ್ರದ ಮಹತ್ವ. ಇಂತಹ ಮಹತ್ತರವಾದ ಗಾಯತ್ರಿ ಮಂತ್ರವನ್ನು ನಿತ್ಯವೂ ಪಠಣ ಮಾಡುವ ವ್ಯಕ್ತಿಯು ಬ್ರಹ್ಮ ತೇಜಸ್ಸನ್ನು ಪಡೆಯುವುದರ ಜೊತೆಗೆ ಸಕಲ ಜೀವರಾಶಿಗಳನ್ನು ಕಾಪಾಡುವ ಸಾಮರ್ಥ್ಯವನ್ನು ಹೊಂದಿರ್ತಾನೆ ಎಂದು ಪ್ರಾಜ್ಞರು, ಅನುಭವಿಗಳು, ಹಿರಿಯರು ಜಗತ್ತಿಗೆ ಸಾರಿದ್ದಾರೆ. ಹೀಗಾಗಿ ಬ್ರಾಹ್ಮಣನಾದ ಪ್ರತಿಯೊಬ್ಬ ವ್ಯಕ್ತಿಯು ಯಜ್ಞೋಪವೀತ ಧಾರಣ ಮತ್ತು ಗಾಯತ್ರಿ ಮಂತ್ರಕ್ಕೆ ಮಹತ್ತರವಾದ ಪ್ರಶಸ್ತಿ ಕೊಟ್ಟು ತಮ್ಮ ಉದ್ಧಾರದೊಂದಿಗೆ ಸಮಾಜಕ್ಕೂ ಒಳಿತನ್ನು ಉಂಟು ಮಾಡಲು ಸದಾ ನಿರತರಾಗಿರಬೇಕೆಂಬುದೇ ನಮ್ಮ ಆಶಯ. ಶ್ರೀಕೃಷ್ಣಾರ್ಪಣಮಸ್ತು.